40 ದಿನಗಳ ಕಾಲ ನಡೆದ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದಲ್ಲಿ ಮಹತ್ವದ ಬೆಳವಣಿಗೆ ಸಂಭವಿಸಿದೆ. ಈ ಹಿಂದೆ ಒಂದು ಸುದ್ದಿ ಬಂದಿತ್ತು, ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ. ಇರಾನ್ ಬಳಿ ಇರುವಂತಹ ಯುರೇನಿಯಂ ಅನ್ನ 2015ರಂತೆ ಪುನರಪಿ ಮತ್ತೊಮ್ಮೆ ತೆಗೆದುಕೊಂಡು ಹೋಗಿ ಈ ಯುದ್ಧಕ್ಕೆ ಒಂದು ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನು ಮಾಡುತ್ತೆ. ಪುಟಿನ್ ಅವರು ಆ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಆ ಸುದ್ದಿಗಳು ಅಷ್ಟೊಂದು ಕನ್ಫರ್ಮ್ ಆಗಿರಲಿಲ್ಲ. ಆದರೆ ಮಹತ್ವವಾಗಿ ಒಂದು ಬೆಳವಣಿಗೆ ಸಂಭವಿಸಿದೆ. ಯಾವಾಗ ಪಾಕಿಸ್ತಾನದಲ್ಲಿ 2 ಸುತ್ತಿನ ಮಾತುಕತೆಗಳು ವಿಫಲವಾಯಿತು, ಆ ವಿಫಲತೆಯ ನಂತರವೂ ಕೂಡ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತಿನ ಈ ಭರವಸೆಗಳು ಶುರುವಾಯಿತು. ಹಿಂದೆ ಡೊನಾಲ್ಡ್ ಟ್ರಂಪ್ ಅನೇಕ ಗಡುವುಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಇವತ್ತು 72 ಗಂಟೆಗಳ ಗಡುವನ್ನು ಡೊನಾಲ್ಡ್ ಟ್ರಂಪ್ ಯಾರಿಗೆ ಕೊಟ್ಟಿದ್ದಾರೆ? ಇರಾನಿಗೆ ಕೊಟ್ಟಿದ್ದಾರೆ. ಆ ಗಡುವಿನಲ್ಲಿ 72 ಗಂಟೆಗಳಲ್ಲಿ ಇರಾನ್ ಮಾತುಕತೆಗೆ ಓಕೆ ಅಂತ ಹೇಳಬೇಕು ಅನ್ನೋದು ಟ್ರಂಪ್ ಅವರ ಒಟ್ಟಾರೆ ಮಾತಿನ ಸಾರಾಂಶ ಆಗಿದೆ. ಆದರೆ ಇರಾನ್ ಮಾತ್ರ ನನ್ನ ವಿರುದ್ಧ ಹೋರಾಡುವಂತಹ ಶತ್ರುವನ್ನೇ ನನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡು ಹೋರಾಟ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಜೊತೆಗೆ ಹೋದಾಗ ಪಾಕಿಸ್ತಾನ ಅಮೆರಿಕದ ಮಿತ್ರ ದೇಶ ಆಗಿತ್ತು. ಅದರಲ್ಲೂ 2020ರಿಂದ ಡೊನಾಲ್ಡ್ ಟ್ರಂಪ್ ಅವರ ಕೈಯಾಳಾಗಿ ಕೆಲಸ ಮಾಡುವಂಥ ದೇಶ ಪಾಕಿಸ್ತಾನ ಆಗಿತ್ತು. ಆದರೆ ಇವತ್ತು ಇರಾನ್ ರಷ್ಯಾವನ್ನು ತೆಗೆದುಕೊಂಡು ಬರ್ತಾ ಇದೆ. ಏನೇನಾಯ್ತು ಹಾಗಾದ್ರೆ? ಇರಾನ್ ಬೆನ್ನಿಗೆ ರಷ್ಯಾ, ಅಮೆರಿಕಕ್ಕೆ ನಡುಕ ಶುರುವಾಗಿದೆ. ಹೆಂಗಾಯ್ತಿದು? ಮಧ್ಯಪ್ರಾಚ್ಯದ ಈ ಯುದ್ಧಕ್ಕೆ ಪುಟಿನ್ ಅವರು ಎಂಟ್ರಿ ಕೊಟ್ಟಿರೋದು. ಇವತ್ತೇನು ಎಂಟ್ರಿ ಕೊಟ್ಟಿದ್ದಲ್ಲ. ಯಾವಾಗ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಯಿತು, ಈ ಯುದ್ಧ ಶುರುವಾದ ನಂತರ ತಾಂತ್ರಿಕವಾಗಿ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಗುಪ್ತಚರ ಮಾಹಿತಿಗಳನ್ನು ಕೂಡ ರಷ್ಯಾದವರು ಇರಾನ್ಗೆ ಕೊಟ್ಟಿದ್ರು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಚೀನಾ ಮತ್ತು ರಷ್ಯಾ ಇರಾನ್ಗೆ ಸಪೋರ್ಟ್ ಆಗಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದ್ದಂಥ ವಿಚಾರ. ಇದೀಗ ಮಧ್ಯಸ್ಥಿಕೆ ವಿಚಾರದಲ್ಲಿ ರಷ್ಯಾ ಬರ್ತಾ ಇದೆ. ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಜೊತೆಗೆ ಪುಟಿನ್ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇರಾನ್ನ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಅವರು ಮಾತುಕತೆಯನ್ನು ಕೊಟ್ಟಿದ್ದಾರೆ ಅಂತ. ಏಪ್ರಿಲ್ 28ನೇ ತಾರೀಕಿಗೆ ಈ ಕದನ ವಿರಾಮ ಏನಾಗಿತ್ತಲ್ಲ ಅದನ್ನು ಇದೀಗ ಅವರು ರಷ್ಯಾದವರು ಸ್ವಾಗತ ಮಾಡಿದ್ದಾರೆ. 27ನೇ ತಾರೀಕಿಗೆ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರೊಂದಿಗೆ ಪುಟಿನ್ ಅವರು ಮಾತುಕತೆಯನ್ನು ನಡೆಸಿದರು. ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದಾಗ ಅವರು ನಾವು ಸಹಾಯ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇರಾನ್ ಮತ್ತು ರಷ್ಯಾದ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುಗಾರಿಕೆ ಅಂತ ಜೂನ್ 17, 2025ರಲ್ಲಿ ಈ 2 ದೇಶಗಳ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದಕ್ಕೆ 2 ದೇಶಗಳು ಕೂಡ ಸಹಿ ಮಾಡಲಾಗಿದೆ. ಆ ಒಪ್ಪಂದದ ಭಾಗವಾಗಿ ನಾವು ನಿಮಗೆ ಗುಪ್ತಚರ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ತಾಂತ್ರಿಕವಾಗಿರ್ಬೋದು, ಎಲ್ಲದರ ವಿಚಾರದಲ್ಲೂ ಕೂಡ ನಿಮ್ಮ ಜೊತೆಗೆ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಪುಟಿನ್ ಅವರು ಕೊಟ್ಟಿದ್ದಾರೆ. ಯಾವ ರಷ್ಯಾ ಅಮೆರಿಕವನ್ನ ಕಂಡ್ರೆ ಸಿಡಿದೇಳುತ್ತೋ ಅದೇ ದೇಶವನ್ನ ಇರಾನ್ ಇದೀಗ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋದು. ಹೀಗಾಗಿ ಅಮೆರಿಕಕ್ಕೆ ನಡುಕ ಶುರುವಾಯಿತು ಅಂತ. ಹಾಗಾದ್ರೆ ಟ್ರಂಪ್ ಕೊಟ್ಟಂತಹ 72 ಗಂಟೆಗಳ ಡೆಡ್ ಲೈನ್ ಏನು ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಅತ್ಯಂತ ಕಠಿಣ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮೊದಲ ಗಡುವೇನಲ್ಲ. ಈ ಯುದ್ಧ ಶುರುವಾದ ನಂತರ ಎಷ್ಟು ಬಾರಿ ಗಡುವು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಅನೇಕ ಗಡುವುಗಳನ್ನು ಕೊಟ್ಟಿದ್ದಾರೆ. ಇದೀಗ ಇರಾನ್ನ ತೈಲ ಪೈಪ್ಗಳನ್ನೇ ನಾನು ಸ್ಫೋಟ ಮಾಡಿಬಿಡ್ತೀನಿ ಎನ್ನುವಂಥ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ನೀವು ನೋಡಿ, ವಿಶ್ವಸಂಸ್ಥೆಯಲ್ಲಿ ಇರಾನ್ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ರಷ್ಯಾ ಅಂದರೆ ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇರಾನ್ ವಿರುದ್ಧ ನೀವೇನಾದರೂ ಪುಟ್ಟಿದ್ರೆ ವೀಟೋ ಅಧಿಕಾರವನ್ನು ಚಲಾವಣೆ ಮಾಡ್ತೀವಿ ಅಂತ ರಷ್ಯಾ ಹೇಳ್ತಾ ಇರೋದು. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 22ನೇ ತಾರೀಕಿಗೆ 36ರಿಂದ 72 ಗಂಟೆ ಎನ್ನುವಂಥ ಒಂದು ಗಡುವು ಕೊಟ್ಟಿದ್ರು. ಏಪ್ರಿಲ್ 6ನೇ ತಾರೀಕಿಗೆ ಹಾರ್ಮುಜನ್ನು ತೆರೆಯದಿದ್ದರೆ ಇರಾನ್ನ ಮೂಲಭೂತ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಅವತ್ತು 48 ಗಂಟೆಗಳ ಸಮಯವನ್ನು ಕೊಟ್ಟಿದ್ರು. ಒನ್ಸ್ ಅಗೇನ್ ಇದೀಗ ಈ ಒಪ್ಪಂದ ಆಗ್ತಾ ಇದೆಯಲ್ಲ, ಇದರಲ್ಲಿ ಡಿಲೇ ಆಗ್ತಾ ಇರೋದಕ್ಕೆ ಟ್ರಂಪ್ ಅವರಿಗೆ ಬೇಜಾರಾಗಿದೆ ಅಂತೆ, ಸಿಟ್ಟು ಬಂದಿದೆ ಅಂತೆ. ಈ ಕಾರಣಕ್ಕಾಗಿ ಮತ್ತೆ 72 ಗಂಟೆಗಳ ಅವಧಿಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರುವಂಥ ಒಂದು ಮಾತು, ಪೈಪ್ಲೈನ್ಗಳ ಮೇಲೆ ದಾಳಿ ಮಾಡ್ತೀವಿ, ಪೈಪ್ಲೈನ್ಗಳು ಸ್ಫೋಟ ಆಗುವಂತೆ ನೋಡ್ಕೊಳ್ತೀವಿ ಅಂತ. ಹೇಗೆ ಭಾರತಕ್ಕೆ ಈ ದೇಶದ ರೈತರು ಬೆನ್ನೆಲುಬು ಅಂತ ಕರೀತೇವೋ ಹಾಗೆ ಇರಾನ್ಗೆ ಅಲ್ಲಿಯ ತೈಲ ಪೈಪ್ಲೈನ್ಗಳು ಬೆನ್ನೆಲುಬಿದ್ದಂತೆ. ಒಂದು ವೇಳೆ ನೀವು ತೈಲ ಪೈಪ್ಲೈನ್ಗಳ ಮೇಲೆ ಏನಾದರೂ ದಾಳಿ ಮಾಡಿದರೆ ಒಟ್ಟಾರೆ ಆರ್ಥಿಕತೆಗೆ ಹೊಡೆತ ಕೊಟ್ಟಂಗಾಗುತ್ತೆ.
ಹಿಂದೆ ಸೇತುವೆಗಳಾಯಿತು, ಇರಾನ್ನ ತೈಲ ಸಂಸ್ಕರಣಾ ಘಟಕಗಳಾಯಿತು, ಅನೇಕ ನಾಯಕರುಗಳನ್ನು ಹೊಡೆದುರುಳಿಸೋ ಪ್ರಯತ್ನಗಳಾಯಿತು. ಅದಾದ ನಂತರ ಹಾರ್ಮುಜ್ನಲ್ಲಿ ದಾಳಿ ಮಾಡೋ ಪ್ರಯತ್ನಗಳಾಯಿತು. ಇದೀಗ ಪೈಪ್ಲೈನ್ಗಳಿಗೆ ಹೊಡೆದ್ಬಿಟ್ರೆ ಏನಾಗ್ತಿದೆ ಇರಾನ್ನಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಪೈಪ್ಲೈನ್ ಮುಖಾಂತರ ತೈಲ ಬರ್ತಾ ಇದೆ, ಆದರೆ ಹಡಗುಗಳು ಇರಾನ್ನ ಬಂದರಿನಿಂದ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆ ಒತ್ತಡ ಜಾಸ್ತಿಯಾಗಿ ಆ ಪೈಪ್ಲೈನ್ಗಳು ಸ್ಫೋಟ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ತಜ್ಞರಿಂದ ಬರ್ತಾ ಇದೆ. ಇದನ್ನು ಮುಂದಿಟ್ಕೊಂಡು ಟ್ರಂಪ್ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇದರ ಜೊತೆಗೆ ಇರಾನ್ ಮಾತ್ರ ಸುಮ್ಮನೆ ಕೂತಿಲ್ಲ. ಇರಾನ್ ಕಠಿಣವಾದಂತಹ 3 ಷರತ್ತುಗಳನ್ನು ಅಮೆರಿಕಕ್ಕೆ ಹಾಕಿದೆ. ಏನು ಷರತ್ತುಗಳನ್ನು ಹಾಕಿದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ, ಷರತ್ತು ನಂಬರ್ 1 ಅವರು ಹೇಳ್ತಾ ಇರೋದು, ನಮ್ಮ ಮೇಲೆ ಏನು ದಾಳಿ ಆಗ್ತಾ ಇದೆ ಆ ದಾಳಿಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಭರವಸೆ ಬೇಕು ನಮಗೆ ಅಂತ. 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಅನೇಕ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸಿದ ನಂತರ ಇರಾನ್ಗೆ ಅಮೆರಿಕಾದ ಮೇಲೆ ಅಪನಂಬಿಕೆ ಬಂದಿದೆ. ಈ ಅಪನಂಬಿಕೆಗೆ 2-3 ಕಾರಣ ಇದೆ. ಒಂದು, 2015ರಲ್ಲಿ ಇರಾನ್ನ ಪರಮಾಣು ಶಕ್ತಿಯನ್ನು ಕುಂಠಿತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ರಷ್ಯಾ, ಅಮೆರಿಕ ಸೇರಿದಂತೆ ಯುರೋಪಿಯನ್ ಯೂನಿಯನ್ಗಳು ಮಾಡಿಕೊಂಡಂಥ ಒಪ್ಪಂದದ ನಂತರ, ಈ ಒಪ್ಪಂದದ ನಂತರ ಏಕಾಏಕಿಯಾಗಿ ಅಮೆರಿಕ ಹೊರಗೆ ಬಂತು, ಒನ್ಸ್ ಅಗೇನ್ ಅವರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ತು. ಈ ಕಾರಣವೂ ಕೂಡ ಅಪನಂಬಿಕೆ. 2ನೇ ಅಪನಂಬಿಕೆ ಅಂತ ಹೇಳಿದರೆ, ಇರಾನ್ನ ಒಬ್ಬ ನಾಯಕ ಸುಲೈಮಾನ್ ಅಂತ, ಆ ವ್ಯಕ್ತಿಯನ್ನು 2020ರಲ್ಲಿ ಇರಾಕ್ನಲ್ಲಿ ಹೊಡೆದು ಬಿಡ್ತಾರೆ. ಯಾರು? ಇದೇ ಅಮೆರಿಕಾದವರು ಹೊಡೆದಿರೋದು. ಈ ಕಾರಣಕ್ಕಾಗಿ ನಮಗೊಂದು ಭರವಸೆ ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಹೇಳ್ತಾ ಇರೋದು. 2ನೇ ವಿಚಾರ, 2ನೇ ಷರತ್ತನ್ನು ಅವರು ಹಾಕ್ತಾ ಇರೋದು ಈ ವಿಚಾರದಲ್ಲಿ. ಒಂದು, ಹಾರ್ಮುಜ್ ವಿಚಾರದಲ್ಲಿ ಈ ಜಲಸಂಧಿಯ ನಿರ್ವಹಣೆ ಮತ್ತು ಆಡಳಿತದ ಕುರಿತಂತೆ ಮುಕ್ತ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇರೋದು. ಈಗ ಇರಾನ್ ಏನು ಅನ್ಕೊಂಡಿದೆ, ಇರಾನ್ ಮತ್ತು ಒಮಾನ್ ಈ 2 ದೇಶಗಳು ನನ್ನ ಪ್ರಾದೇಶಿಕ ಜಲಗಡಿ ಅಂತ ಅವರು ನಂಬ್ತಾರೆ. ಆದರೆ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು 1982, ಈ 1982ರ ಪ್ರಕಾರ ಯಾವುದೇ ಹಡಗುಗಳು ಅಡೆತಡೆ ಇಲ್ಲದೆ ಇಲ್ಲಿ ಓಡಾಡಬೇಕು ಅನ್ನುವಂಥದ್ದನ್ನು ಈ ಕಾನೂನು ಹೇಳುತ್ತೆ. ಇರಾನ್ ಇದಕ್ಕೆ ಸಹಿ ಆಗಿದ್ದರೂ ಕೂಡ ಇದಕ್ಕೆ ಅನುಮೋದನೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಆದರೆ ಅಮೆರಿಕ ಅದರ ಮೇಲೆ ಹಿಡಿತ ಮಾಡುವಂತಹ ಸಾಧನೆ ಮಾಡ್ತಾ ಇದೆ, ನೌಕಾ ದಿಗ್ಬಂಧನವನ್ನು ಹಾಕ್ತಾ ಇದೆ, ಸಾವಿರಾರು ಸೈನಿಕರನ್ನು ಕರ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೂಗು ತೋರಿಸದೆ ಸರಿಬೇಕು ಅನ್ನೋದು. ಇನ್ನು 3ನೇ ಷರತ್ತು ಅವರು ಹೇಳ್ತಾ ಇರೋದು, ಈ 2 ಷರತ್ತುಗಳನ್ನು ಒಪ್ಪಿದ ನಂತರ ನೀವೇನಿವತ್ತು ಯುರೇನಿಯಂ ಹಸ್ತಾಂತರ ಮಾಡಬೇಕು, ಪರಮಾಣು ವಿಚಾರದಲ್ಲಿ ಹಿಂದೆ ಸರಿಬೇಕು ಅಂತ ಏನು ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಆಲೋಚನೆ ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇರೋದು. ಆದರೆ ಅಮೆರಿಕ ಹೇಳ್ತಾ ಇರೋದು, ಇರಾನ್ ಮೊದಲು ಆಲೋಚನೆ ಮಾಡಬೇಕಾಗಿದ್ದೆ ಪರಮಾಣು ವಿಚಾರದಲ್ಲಿ ಹಿಂದೆ ಸರಿಬೇಕು, ಯುರೇನಿಯಂ ವಿಚಾರದಲ್ಲಿ ತನ್ನ ಬಳಿ ಇರುವಂಥ 450 kg ಸಂಸ್ಕರಿಸಿದಂತಹ ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು ಅಂತ. ಆದರೆ ಇದರಲ್ಲಿ ಉಲ್ಟಾ ಪಲ್ಟಾ ಆಗ್ತಾ ಇರೋದು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಈ ಷರತ್ತುಗಳನ್ನು ಅಮೆರಿಕ ಒಪ್ಪುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಆದರೆ ರಷ್ಯಾದತ್ತ ಇದೀಗ ಇರಾನ್ ಮುಖ ಮಾಡ್ತಾ ಇರೋದು. ಯಾವ ಕಾರಣಕ್ಕಾಗಿ ರಷ್ಯಾದತ್ತ ಇರಾನ್ ಮುಖ ಮಾಡ್ತಾ ಇರೋದು ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದಂತಹ ಸಮಯದಲ್ಲಿ ಉಕ್ರೇನ್ಗೆ ಸಪೋರ್ಟ್ ಮಾಡಿ ರಷ್ಯಾವನ್ನು ಎದುರು ಹಾಕೊಂಡಿದ್ದು ಇದೇ ಅಮೆರಿಕ. ಈ ಕಾರಣಕ್ಕಾಗಿ ಇದೀಗ 48 ಗಂಟೆಗಳಲ್ಲಿ 3 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು. ಯಾವುದೇ ಫಲಿತಾಂಶ ಸಿಗಲಿಲ್ಲ. ಪಾಕಿಸ್ತಾನ ಅಮೆರಿಕದ ಪರ ಒಲವಿದೆ ಅಂತ ಅಲ್ಲಿ ಅಧಿಕಾರಿಗಳು ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ನಾನು ಅವಾಗಲೇ ಹೇಳಿದೆ, ಟ್ರಂಪ್ ಅವರು ಹೂಡಿಕೆ ಮಾಡಿದ್ದಾರೆ, ಟ್ರಂಪ್ ಅವರ ವೈಯಕ್ತಿಕ ಕಂಪನಿಗಳು ಪಾಕಿಸ್ತಾನದಲ್ಲಿದೆ, ಅದರ ಜೊತೆಗೆ ಆರ್ಥಿಕ ನೆರವನ್ನು ಕೊಡೋ ಪ್ರಯತ್ನವನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಮಾಡುತ್ತೆ. ಹೀಗಾಗಿ ಒಂದು ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡುವಂತಹ ಬದಲು ಪಾಕಿಸ್ತಾನ ಏನು ಮಾಡ್ತು ಅಂತ ಹೇಳಿದರೆ, ಪಾಕಿಸ್ತಾನ ಕೇವಲ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇರಾನ್ನ ಕೆಲ ಅಧಿಕಾರಿಗಳು ಏನು ಆರೋಪ ಮಾಡಿದ್ರು, ನಾವು ಕೊಟ್ಟಂತಹ ಬೇಡಿಕೆಗಳನ್ನು, ನಾವು ಕೊಟ್ಟಂತಹ ಒಂದು ಪಟ್ಟಿಯನ್ನು ಉಲ್ಟಾ ಪಲ್ಟಾ ಮಾಡಿ ಅಮೆರಿಕ ಕೊಟ್ಟರು ಅಂತ. ನಾವೇನು ಹೇಳ್ತೀವಿ ಅದನ್ನು ಸರಿಯಾಗಿ ಅಮೆರಿಕಕ್ಕೆ ಕಳಿಸೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಲಿಲ್ಲ. ಅವರು ವೈಟ್ ಹೌಸ್ ಕೇಳಿದಂತೆ ಕೇಳುವಂತಹ ನಾಯಕರುಗಳು ಅಂತ. ನೀವು ಈ ಹಿಂದೆ ಮುನೀರ್ ಅವರ ಬಗ್ಗೆ ನಾವು ನೋಡಿದ್ದೀವಿ. ಮುನೀರ್ ಇರಾನ್ನ ಸರ್ವೋಚ್ಚ ನಾಯಕರೊಂದಿಗೆ ಸಂಬಂಧವನ್ನು ಇಟ್ಕೊಂಡಂತಹ ವ್ಯಕ್ತಿ ಅನ್ನುವಂಥ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಆದರೆ ಪಾಕಿಸ್ತಾನದ ನಿಯತ್ತು ಯಾವಾಗಲೂ ಕೂಡ ಅಮೆರಿಕಕ್ಕೆ ಅನ್ನೋದು ಇರಾನ್ಗೆ ಗೊತ್ತಾಗ್ತಾ ಇದೆ. ಇರಾನ್ನ ಜೊತೆಗೆ ಗಡಿಯನ್ನು ಹಂಚಿಕೊಂಡಾಗಲೂ ಕೂಡ ಒಂದು ಸಮಸ್ಯೆ ಪಾಕಿಸ್ತಾನಕ್ಕೆ ಏನಿದೆ ಅಂತ ಹೇಳಿದ್ರೆ, ಆರ್ಥಿಕ ಭರವಸೆ ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ ಸಿಗ್ತಾ ಇರೋ ಕಾರಣಕ್ಕಾಗಿ ಹೀಗಾಗಿ ಅವರು ಬೇರೆ ಬೇರೆ ದೇಶಗಳತ್ತ ಹೋಗುವ ಪ್ರಯತ್ನವನ್ನು ಮಾಡೋದರ ಜೊತೆಗೆ ಇದೀಗ ಅವರು ರಷ್ಯಾದತ್ತ ಹೋಗ್ತಾ ಇದ್ದಾರೆ. ರಷ್ಯಾ, ಟರ್ಕಿ ಮತ್ತು ಒಮಾನ್. ಟರ್ಕಿ ಒಂದು ನಿಯತ್ತಾಗಿರೋ ದೇಶ, ಒಮಾನ್ ಕೂಡ ನಿಯತ್ತಾಗಿ ಅಮೆರಿಕ ಜೊತೆಗೆ ಅನೇಕ ವರ್ಷಗಳಿಂದ ಮಾತುಕತೆಯನ್ನು ನಡೆಸಿದೆಯಂತೆ. ಹೀಗಾಗಿ ರಷ್ಯಾ, ಟರ್ಕಿ ಮತ್ತು ಒಮಾನ್ ಕಡೆಗೆ ಇದೀಗ ಇರಾನ್ ಅವರು ಹೋಗ್ತಾ ಇರೋದು. ಇದರ ಜೊತೆಗೆ ಹಾರ್ಮುಜ್ನಲ್ಲಿ ಮತ್ತೊಮ್ಮೆ ಭಾರತದ ಹಡಗುಗಳ ಮೇಲೆ ದಾಳಿಯಾಗಿದೆ. ಈ ತಿಂಗಳಲ್ಲಿ ನನಗನ್ಸಿದ ಮಟ್ಟಿಗೆ ಇದು 3ನೇ ಬಾರಿಗೆ ಭಾರತದ ಹಡಗುಗಳ ಮೇಲೆ ದಾಳಿ ಆಗ್ತಾ ಇರೋದು.
ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡಿ IRGC ಅವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ MT ಚಿರಾನ್ 7 ಎನ್ನುವಂತಹ ಹಡಗಿನ ಮೇಲೆ IRGC ಅವರು ದಾಳಿ ಮಾಡಿದ್ದಾರೆ. ಹಡಗನ್ನು ತಡೆದು ಎಚ್ಚರಿಕೆಯ ಗುಂಡನ್ನು ಹಾರಿಸಿದ್ದಾರೆ ಇರಾನ್ ಕೋಸ್ಟ್ ಗಾರ್ಡ್. 17 ಭಾರತೀಯ ಸಿಬ್ಬಂದಿಯವರು ಇದ್ದರೂ ಅವರು ಇದೀಗ ಸುರಕ್ಷಿತವಾಗಿದ್ದಾರೆ ಅಂತ. ಪನಾಮಾ ಧ್ವಜವನ್ನು ಹೊಂದಿದಂತಹ ಹಡಗಿದು. ನಾನು ಆವಾಗಲೇ ಹೇಳಿದ್ದೀನಿ ಯಾವ್ಯಾವ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳ ಧ್ವಜವನ್ನು ಈ ಹಡಗುಗಳು ಹೊಂದಿರುತ್ತವೆ ಅಂತ. ಧ್ವಜಗಳು ಬೇರೆ ಇದ್ದರೂ ಕೂಡ ಅಲ್ಲಿರುವಂಥ ಸಿಬ್ಬಂದಿ ಅದು ಹೊತ್ತು ಬರ್ತಾ ಇರುವಂಥ ಎಲ್ಲ ಸಾಮಗ್ರಿಗಳು ಕೂಡ ಭಾರತಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ಅದೇ ರೀತಿಯಾಗಿ ಪನಾಮಾ ಧ್ವಜವನ್ನು ಈ MT ಚಿರಾನ್ 7 ಟ್ಯಾಂಕರ್ ಹೊಂದಿತ್ತು. 20ಕ್ಕಿಂತ ಅಧಿಕ ಸಿಬ್ಬಂದಿ ಅವರು ಇದ್ರು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣವನ್ನು ಏನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸಂಚಾರ ಶುಲ್ಕವನ್ನು ಪಾವತಿ ಮಾಡಿರಲಿಲ್ಲ, ಅಂದರೆ ಅವರೇನು ಟೋಲ್ ತಂದಿದ್ದಾರಲ್ಲ ಅದನ್ನು, ಮತ್ತು ನಿಯಮವನ್ನು ಪಾಲನೆ ಮಾಡದೇ ಇದ್ದಿದ್ದಕ್ಕೆ ನಾವು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಏಪ್ರಿಲ್ 22ನೇ ತಾರೀಕಿಗೆ ಒಂದು ಹಡಗಿನ ಮೇಲೆ ದಾಳಿಯಾಗಿತ್ತು, ಎಫಾಮಿನ್ ಅಂಡಾಸ್ ಅಂತ. MSC ಫ್ರಾನ್ಸಿಸ್ಕ್ ಎನ್ನುವಂತಹ ಹಡಗಿನ ಮೇಲೆ ದಾಳಿಯಾಗಿತ್ತು, ಇಫೋರಿಯಾ ಮೇಲೆ ದಾಳಿಯಾಗಿತ್ತು, ಜಗ್ ಅರ್ನವ್ ಮೇಲೆ ದಾಳಿಯಾಗಿತ್ತು. ಭಾರತ ಈ ವಿಚಾರದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. ಇಲ್ಲಿಯ ಇರಾನ್ ವಿದೇಶಾಂಗ ರಾಯಭಾರಿ ಏನಿದ್ದಾರೆ ಭಾರತದಲ್ಲಿ, ಅವರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಲ್ಲಿಯ ನಾಯಕರ ಜೊತೆಗೂ ಕೂಡ ಮಾತನಾಡುವ ಪ್ರಯತ್ನವನ್ನು ಮಾಡಿದೆ. ಇದು ಹಾರ್ಮುಜ್ನಲ್ಲಿ ಆಗಿರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಪಾಕಿಸ್ತಾನದ ಕಿಸೆಯನ್ನು UAE ಖಾಲಿ ಮಾಡಿದೆ. ಹೆಂಗೆ? ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಜಂಬವನ್ನು ಕೊಚ್ಕೊಳ್ತಾ ಇತ್ತು, ನಾನು ಮಧ್ಯಸ್ಥಿಕೆದಾರನಾಗಿದ್ದೀನಿ ಅಂತ ಒಂದು ಇಮೇಜ್ ಮಾಡಿಕೊಳ್ಳೋ ಪ್ರಯತ್ನ ಅಷ್ಟೇ. ಅದು ಭಯೋತ್ಪಾದಕ ದೇಶವಾಗಿದ್ದಂತಹ ಪಾಕಿಸ್ತಾನ ನಾನು ಶಾಂತಿ ದೂತನಾಗಿ ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತು. ಈಗೇನಾಯಿತು ಕಿಸೆ? $3.5 ಬಿಲಿಯನ್ ಹಣವನ್ನು ನಿಂತ ಕಾಲ ಮೇಲೆ ವಸೂಲಿ ಮಾಡಿದೆ. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಏಪ್ರಿಲ್ 30ರ ಒಳಗಾಗಿ UAEಗೆ ಈ ಸಾಲವನ್ನು ಎಟ್ ಎನಿ ಕಾಸ್ಟ್ ಪಾಕಿಸ್ತಾನ ಮರುಪಾವತಿ ಮಾಡಬೇಕಾಗಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ, ಪದೇ ಈ ಸಾಲವನ್ನು ಮರುಪಾವತಿ ಮಾಡುವ ಅವಧಿಯನ್ನು ವಿಸ್ತರಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು UAE ಮಾಡ್ತಾ ಹೋಗಿತ್ತು. ಆದರೆ ಇದೀಗ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಹಣವನ್ನು ಕೂಡ ತೆಗೆದುಕೊಂಡು ಅವರು ಕೊಟ್ಟಿದ್ದಾರೆ. ಇವೆಲ್ಲದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಆರ್ಥಿಕತೆ ಅಧೋಗತಿಗೆ ಹೋಗಿದೆ. ಸರಿಸುಮಾರು 29,000 ಕೋಟಿ ಹಣವನ್ನು ಅವರು ಪಾವತಿ ಮಾಡಿದ್ದಾರೆ. ಏಪ್ರಿಲ್ 23ನೇ ತಾರೀಕಿಗೆ $1 ಬಿಲಿಯನ್ ಬಾಕಿ ಇತ್ತಂತೆ, ಅದನ್ನು ಕೂಡ ಪಾವತಿ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ, ಇನ್ನು ಭಿಕ್ಷೆ ಬೇಡೋ ಪ್ರಯತ್ನ ಅಂತ. ಒಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಶಹಬಾಜ್ ಶರೀಫ್ ಹೇಳಿದ್ದಾರೆ, ನಾವು ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಗಳಿಗೆ ಹೋಗ್ಬಿಟ್ರೆ ಪಾಕಿಸ್ತಾನದವರು ನಮ್ಮ ಹತ್ರ ಈ ಬೊಗಾಣಿ ಅಂತ ನಾವೇನು ಕರಿತೀವಿ, ಬೊಗಾಣಿಯನ್ನು ಹಿಡ್ಕೊಂಡ್ಬಂದು ದುಡ್ಡು ಕೇಳೋದಕ್ಕೆ ಬಂದುಬಿಟ್ರ ಅಂತ ನಮ್ಮನ್ನು ಅಸಹ್ಯವಾಗಿ ನೋಡ್ತಾರೆ. ಜಗತ್ತಿನ ಮುಂದೆ ಅಸಹ್ಯಕರೆಯನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಶಹಬಾಜ್ ಶರೀಫ್ ಕೊಟ್ಟಿರುವಂಥ ಹೇಳಿಕೆ. ಇದು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯಲ್ಲಿ FDI ಕುಸಿದು ಹೋಗ್ಬಿಟ್ಟಿದೆ, ಅಲ್ಲಿಯ ಹಣದುಬ್ಬರ ಜಾಸ್ತಿಯಾಗಿದೆ. ಇದು ಸದ್ಯಕ್ಕೆ ಪಾಕಿಸ್ತಾನದ ಮೇಲೆ ಆಗಿರುವಂಥ ಪರಿಣಾಮ. ಇದೀಗ ಪಾಕ್ ಮೇಲೆ ಅರೇಬಿಕ್ ಆಕ್ರೋಶಕ್ಕೆ ಕಾರಣ ಏನು ಎನ್ನುವಂಥ ಪ್ರಶ್ನೆ. ಹೆಚ್ಚಾಗಿ ಸೌದಿ ಅರೇಬಿಯಾ ಜೊತೆಗೆ ಅವರು ಹೆಚ್ಚು ರಿಲೇಷನ್ಶಿಪ್ ಅನ್ನು ಬೆಳೆಸ್ತಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಇದೆ. ನಾನು ನಿಮಗೆ ಮೊನ್ನೆ ಕೂಡ ಹೇಳಿದೆ, 2025ರಲ್ಲಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಜೊತೆಗೆ ಒಂದು ಒಪ್ಪಂದ ಆಗಿದೆ. ಯಾವುದಾದ್ರೂ ಶತ್ರುಗಳು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಅದು ನನ್ನ ಮೇಲಿನ ದಾಳಿ ಅಂತಲೇ ಪ್ರತೀಕಾರವನ್ನು ತೀರಿಸಬೇಕು ಅನ್ನುವಂಥದ್ದು ಈ ಒಪ್ಪಂದದ ಒಟ್ಟಾರೆ ಸಾರಾಂಶ. ಈ ಸಾರಾಂಶದ ಭಾಗವಾಗಿ ಪರಸ್ಪರರು ಇಬ್ಬರೂ ಕೂಡ ಸಹಾಯವನ್ನು ಮಾಡಬೇಕು ಎನ್ನುವಂಥದ್ದು. ಈ ಕಾರಣಕ್ಕಾಗಿಯೂ ಕೂಡ ಕೆಂಗಣ್ಣನ್ನು ಎದುರಿಸ್ತಿದ್ದಾರೆ ಪಾಕಿಸ್ತಾನದವರು ಅಂತ. ಮತ್ತೊಂದು ಕಡೆ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕಂಥ ಪ್ರಾಮುಖ್ಯತೆಯನ್ನು ಕಂಡು UAE ಕೆಂಗಣ್ಣಾಯಿತು. ಅಂದರೆ ಅಮೆರಿಕಾದವರು, ಇರಾನ್ನವರು ಬಂದರು, ಅದಕ್ಕೆ ದೊಡ್ಡ ಇಮೇಜ್ ಕೊಡೋ ಪ್ರಯತ್ನವನ್ನು ಆಯಿತು. ಇದು ಕೂಡ ಕೆಂಗಣ್ಣಿಗೆ ಗುರಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಆರ್ಥಿಕ ಸರ್ಜರಿಯನ್ನು UAE ಮಾಡಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಪಾಕಿಸ್ತಾನ ಅಧೋಗತಿಗೆ ಹೋಗೋದಂತೂ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ಬೋದು. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.